ನಗರದ ಪಿವಿಎಸ್ ರಸ್ತೆಯ ಲ್ಯಾಂಡ್ ಟ್ರೇಡರ್ ವಿಕ್ರಮ್ ಕಟ್ಟಡದಲ್ಲಿ ಬುಧವಾರದಂದು ಎಸ್ಎಂಟಿ ಗ್ರೂಪ್ ಅಂಗಸಂಸ್ಥೆಯಾಗಿರುವಂತಹ ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನ ನೂತನ 5ನೇ ಶಾಖೆ ಉದ್ಘಾಟನೆಗೊಂಡಿದೆ. ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನ ಸೇವಾ ಮನೋಭಾವದಿಂದ ಸಾವಿರಾರು ಮಂದಿಗೆ ಸಂತೃಪ್ತ ಪ್ರಯಾಣ ಅನುಭವ ಸಿಗ್ತಾ ಇದ್ದು ಸಂಸ್ಥೆಯ ಯಶಸ್ಸಿಗೂ ಇದು ಕಾರಣವಾಗ್ತಾ ಇದೆ ಎಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅಭಿಪ್ರಾಯಪಟ್ಟರು. ಇನ್ನು ಈ ಸಂದರ್ಭ ರಾಜ್ಯಾದ್ಯಂತ ಹೆಸರುವಾಸಿಯಾಗಿರುವ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನ ಶಾಖೆ ಮಂಗಳೂರಿನಲ್ಲಿ ಆರಂಭಗೊಳ್ತಾ ಇರುವುದು ಸಂತಸದ ವಿಚಾರ ಎಂದು ಹೇಳಿದರು. ಸಂಸ್ಥೆಯ ಮುಖಾಂತರ ದೇಶ ವಿದೇಶಗಳಿಗೆ ಪ್ರಯಾಣ ಮಾಡಿದವರು ಸಂತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಬಾನಸಿಗರನ್ನ ಪ್ರಯಾಣದ ಜೊತೆ ಕರೆದೊಯ್ದು ಅವರಿಂದಲೇ ತಿಂಡಿ ತಿನಿಸು ತಯಾರಿಸಿ ಕೊಡುವಂತದ್ದು, ತೀರ್ಥಯಾತ್ರೆ ವೇಳೆ ಹಿರಿಯರ ಬಗ್ಗೆ ವಿಶೇಷ ಕಾಳಜಿ, ಸುರಕ್ಷೆ ಮೊದಲಾದ ಸಂಸ್ಥೆಗೆ ಹೆಸರು ತಂದಿದೆ ಎಂದರು. ಇನ್ನು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ವೈ ಆಗಮಿಸಿ ಶುಭ ಹಾರೈಸಿದರು. ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನ ಮಾಲಕ ಉಮಾಪತಿ ಮಾತನಾಡಿ, ಕಳೆದ 21 ವರ್ಷಗಳಿಂದ ಸಂಸ್ಥೆಯ ಸೇವಾ ಮನೋಭಾವಕ್ಕೆ ಗ್ರಾಹಕರು ಸ್ಪಂದಿಸಿದ್ದಾರೆ. ಭಾರತ ಹಾಗೂ ವಿದೇಶಗಳ ಪ್ರಮುಖ ಪುಣ್ಯಕ್ಷೇತ್ರ ಮತ್ತು ಪ್ರವಾಸಿ ತಾಣಗಳಿಗೆ ಆಲ್ ಇನ್ಕ್ಲೂಸಿವ್ ಗ್ರೂಪ್ ಟೂರ್ ಪ್ಯಾಕೇಜ್ಗಳನ್ನು ಸಂಸ್ಥೆ ಒದಗಿಸ್ತಾ ಇದೆ. ಇನ್ನು ದಕ್ಷಿಣ ಭಾರತ ಶೈಲಿಯ ಮನೆ ರೀತಿಯ ಆಹಾರ ಒದಗಿಸಿ ಸುಗಮ, ಸುರಕ್ಷಿತ ಮತ್ತು ನೆನಪಿನಲ್ಲಿ ಉಳಿಯುವ ಪ್ರಯಾಣದ ಅನುಭವವನ್ನು ನೀಡ್ತಾ ಇದೆ. ಗ್ರೂಪ್ ಟೂರ್ ಎಕ್ಸ್ಪರ್ಟ್ ಎಂದೇ ಪ್ರಸಿದ್ಧಿ ಪಡೆದಿದೆ ಎಂದರು. ಈಗಾಗಲೇ ಬೆಂಗಳೂರು, ಮೈಸೂರು, ದಾವಣಗೆರೆ ಮತ್ತು ಹುಬ್ಬಳ್ಳಿಯಲ್ಲಿ 4 ಶಾಖೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಮಂಗಳೂರು, ಉಡುಪಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಪ್ರವಾಸಿಗರಿಗೆ ಇನ್ನಷ್ಟು ಅನುಕೂಲವಾಗುವಂತೆ 5ನೇ ಶಾಖೆಯನ್ನ ಮಂಗಳೂರಿನಲ್ಲಿ ಆರಂಭಿಸಲಾಗಿದೆ. ಇನ್ನು ಹೆಚ್ಚಿನ ಮಾಹಿತಿಗೆ ನಂಬರ್ 108 ಲ್ಯಾಂಡ್ ಟ್ರೇಡರ್ ವಿಕ್ರಮ್, ಪಿವಿಎಸ್ ಸರ್ಕಲ್, ಮಂಗಳೂರು ಇಲ್ಲಿರುವಂತಹ ಶಾಖೆಯಲ್ಲಿ ವಿಚಾರಿಸಬಹುದು ಎಂದು ಹೇಳಿದರು. ಇನ್ನು ವಿಶ್ವಕಂಠ ಮೂರ್ತಿ ಈ ಸಂದರ್ಭ ಉಪಸ್ಥಿತರಿದ್ದರು. ಲಕ್ಷ್ಮಿಯನ್ನು ನಾವು ಯಾಕೆ ಪೂಜೆ ಮಾಡಬೇಕು? ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ನನಗೆ ಇವತ್ತು ಇವತ್ತಿಗೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಯಾಕೆ ಅಂತ ಕೇಳಿದ್ರೆ, ಇದನ್ನು ನಾನು ಕ್ರಯ ಕೊಟ್ಟು ಕೊಂಡೋಗುವಲ್ಲಿ ಆ ಸಾಮರ್ಥ್ಯ ಮಾತ್ರ ಇರ್ಬೋದು, ಆದರೆ ಎನಸಿದೆ ನನಗೆ ರಾಮ ಸಿಕ್ಕಿದ್ದು. ಇವತ್ತು ಮಂಗಳೂರಿನಲ್ಲಿ ನೂತನವಾದಂಥ ಬ್ರ್ಯಾಂಚನ್ನು ಉದ್ಘಾಟನೆ ಮಾಡುವಂಥ ಶುಭ ಸಂದರ್ಭದಲ್ಲಿ ಅದರ ಮಾಲಕರು ನಮ್ಮ ಆತ್ಮೀಯರಾಗಿರುವಂತಹ ವಿಶ್ವಕಂಠ ಮೂರ್ತಿಯವರು, ಅವರ ಕುಟುಂಬದ ವಿಶೇಷವಾದಂಥ ಸಾಧನೆ, ಪರಿಶ್ರಮ, ಒಂದು ಒಳ್ಳೆಯ ಉದ್ದಿಮೆಯೊಂದಿಗೆ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಇವತ್ತು ಪ್ರಾರಂಭಗೊಂಡಿದೆ. ನಾನು ಮೂರ್ತಿಯವರಿಗೂ ಮತ್ತು ಅವರ ಕುಟುಂಬದ ಸದಸ್ಯರಿಗೆ, ಅವರ ಸುಪುತ್ರ ಉಮಾಪತಿ ಮತ್ತು ಇಡೀ ಕುಟುಂಬದ ಎಲ್ಲ ಸದಸ್ಯರುಗಳಿಗೆ ಒಂದು ಮಂಗಳೂರಿಗೆ ಒಂದು ತಮ್ಮ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಮುಖಾಂತರ ಮಂಗಳೂರಿನ ಜನತೆಗೆ ಸೇವೆ ಕೊಡಲಿಕ್ಕೆ, ಒಂದು ಒಳ್ಳೆಯ ಸೌಕರ್ಯವನ್ನು ಕೊಡಲಿಕ್ಕೆ ತಾವು ಬಂದಿದ್ದೀರಿ. ತಮಗೆ ಮಂಗಳೂರಿಗೆ ಸುಸ್ವಾಗತ, ಸ್ವಾಗತವನ್ನ ಒಂದು ಶಾಸಕನಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರಿಸುಮಾರು 20 ವರ್ಷಕ್ಕೂ ಹೆಚ್ಚಿನ ಕಾಲ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ತಮ್ಮ ಉದ್ದಿಮೆಯ ಯಶಸ್ವಿಯಾಗಿ ನಡೆಸಿಕೊಂಡು ಇವತ್ತು ಮಂಗಳೂರಿಗೆ ಪಾದಾರ್ಪಣೆ ಮಾಡಿದಿರಿ. ಇಡೀ ದೇಶದ ಎಲ್ಲ ಪ್ರವಾಸಿ ತಾಣಗಳಿಗೆ, ಸಾರ್ವಜನಿಕರಿಗೆ, ಭಕ್ತಾಭಿಮಾನಿಗಳಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ತಮ್ಮ ಗ್ರಾಹಕರಿಗೆ ಬಹಳ ಒಳ್ಳೆಯ ಸೇವೆಯನ್ನು 21 ವರ್ಷದಲ್ಲಿ ಕೊಟ್ಟು ಯಶಸ್ವಿಯಾಗಿದ್ದೀರಿ. ಯಾರೆಲ್ಲ ತಮ್ಮ ಟ್ರಾವೆಲ್ಸ್ ಮುಖಾಂತರ ದೇಶ ವಿದೇಶಕ್ಕೆ ಅವರು ಸಂಚಾರ ಮಾಡಿದ್ದಾರೆ, ಅವರು ಯಾರೆಲ್ಲ ಅಲ್ಲಿ ಬೇರೆ ಬೇರೆ ಭಾಗದಲ್ಲಿ ತಮ್ಮ ಟ್ರಾವೆಲ್ಸ್ ಮುಖಾಂತರ ಅಲ್ಲಿ ಹೋಗಿ ಉಳ್ಕೊಂಡು ಅದರ ಒಂದು ಆನಂದವನ್ನು ಪಟ್ಟಿದ್ದಾರೆ, ಅವರು ಎಲ್ಲರೂ ಬಹಳ ಒಳ್ಳೆಯ ತಮ್ಮ ವ್ಯವಸ್ಥೆಯನ್ನ ಮುಕ್ತ ಕಂಠದಿಂದ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು 5ನೇ ಬ್ರಾಂಚ್ ಅನ್ನ ಮಂಗಳೂರಿನಲ್ಲಿ ತೆರೀತಾ ಇದ್ದಾರೆ. ನಾನು ಮೊನ್ನೆ ತಾವು ಆಮಂತ್ರಣ ಪತ್ರಿಕೆಯನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ತಿಳ್ಕೊಳ್ಳುವಂತ ಸಂದರ್ಭ.
ಮಂಗಳೂರಿನಲ್ಲಿ ಕರಾವಳಿಯ ಕರ್ನಾಟಕನೇ ದೇವಸ್ಥಾನ ಅಥವಾ ಬೇರೆ ಬೇರೆ ರೀತಿಯ ಚಿಂತನೆಗೆ ಪ್ರವಾಸೋದ್ಯಮಕ್ಕೆ ಒಳ್ಳೆಯ ಅವಕಾಶಗಳಿರುವಂಥದ್ದು ಒಂದು ಭಾಗ. ಆದರೆ ನಾವು ತೀರ್ಥಯಾತ್ರೆಯಿಂದ ಹಿಡಿದು ಬೇರೆ ಬೇರೆ ನಗರಗಳಿಗೆ ಹೋಗಿ ನೋಡುವಂಥ ದೃಷ್ಟಿಯಲ್ಲಿ ಅವರಿಗೆ ಒಂದು ಎ ಕ್ಲಾಸ್ ವ್ಯವಸ್ಥೆಯನ್ನು ಮಾಡುವಂಥ ದೃಷ್ಟಿಯಲ್ಲಿ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಬಹಳ ಯಶಸ್ವಿಯಾದಂಥ ಕೊಡುಗೆಯನ್ನು ಕೊಡ್ತಾ ಇದೆ. ನಾನು ಮೊನ್ನೆ ಕೇಳಿದೆ, ನಾನು ಕಾಶಿ, ಅಯೋಧ್ಯೆ ಶ್ರೀರಾಮನ ಕ್ಷೇತ್ರ, ಪ್ರಯಾಗ್, ಅದೇ ರೀತಿ ಗಯಾ, ಬುದ್ಧ ಗಯಾ, ಇದಕ್ಕೆ ನನಗೆ ಹೋಗಿ ಬರಬೇಕು ಅಂತ ಹೇಳಿದ್ರೆ ಎಷ್ಟಾಗತ್ತೆ ಅಂತ ಕೇಳಿದೆ. ನಾನೊಂದು 3 ವರ್ಷದಿಂದ ನಾನೇ ವ್ಯವಸ್ಥೆ ಮಾಡಿ ಹೋಗಿದ್ದೆ. ಕೇಳಿದಾಗ ಅವರು ಹೇಳಿದ್ರು, ಸರ್ ಒಬ್ರಿಗೆ ಒಂದು 40 ರಿಂದ 45 ಸಾವಿರ ಆಗುತ್ತೆ, ಎಲ್ಲ ಸ್ಟಾರ್ ಹೋಟ್ಲಲ್ಲಿ ವ್ಯವಸ್ಥೆಯನ್ನು ಮಾಡ್ತೀವಿ ಸರ್, ಅಷ್ಟರ ಮಟ್ಟ ಸೌಕರ್ಯಗಳನ್ನು ಕೊಡ್ತೀವಿ ಅಂತ ಅವ್ರು ಹೇಳಿದ್ರು. ಇಲ್ಲಿಂದ ಹೋಗಿ ಬೆಂಗಳೂರಿನಿಂದ ಹೋಗಿ ಪುನರ್ಪಿ ಬೆಂಗಳೂರಿಗೆ ಬರೋ ತನಕ ವೆಚ್ಚವನ್ನ ಹೇಳಿದ್ರು. ಹಾಗಾಗಿ ಬಹಳ ಕಡಿಮೆ ದರದಲ್ಲಿ ಒಳ್ಳೆಯ ಸೇವೆ, ಒಳ್ಳೆಯ ಸೌಕರ್ಯವನ್ನು ಕೊಡುವಂಥ ದೃಷ್ಟಿಯಲ್ಲಿ ಒಳ್ಳೆಯ ಹೆಸರನ್ನ ಪಡ್ಕೊಂಡಿದ್ದೀರಿ. ಇವತ್ತು ಮಂಗಳೂರಿನ ಜನತೆಗೆ ಇದೊಂದು ಸದುಪಯೋಗವನ್ನು ಮಾಡಿಕೊಳ್ಳಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ. ತಾವು ಮಂಗಳೂರಿನ PVS ಸರ್ಕಲ್ನಿಂದ ಬನ್ಸ್ ಹಾಸ್ಟೆಲ್ ಸರ್ಕಲ್ನಲ್ಲಿರುವಂಥ ಎಡಭಾಗದಲ್ಲಿರುವಂಥ ಲ್ಯಾಂಡ್ ಟ್ರಸ್ಟ್ನ ಈ ಒಂದು ಪ್ರಮುಖವಾದಂಥ ಬಿಲ್ಡಿಂಗ್ ಸಂತ ಎಲೋಷಿಯಸ್ ITI ಕಾಲೇಜಿನ ಮುಂಭಾಗದಲ್ಲಿ 1ನೇ ಮಹಡಿಯಲ್ಲಿರುವಂಥ ಮಲ್ಲಿಕಾರ್ಜುನ ಟ್ರಾವೆಲ್ಸ್ಗೆ ದಯವಿಟ್ಟು ಬನ್ನಿರಿ. ತಮ್ಮ ಎಲ್ಲ ಟೂರ್ ಪ್ರೋಗ್ರಾಮನ್ನು ಅವರು ಮಾಡಿಕೊಡ್ತಾರೆ. ತಾವು ಕೇವಲ ಅವರಿಗೆ ತಮ್ಮ ಹಣವನ್ನು ಕೊಟ್ಟರೆ ಸಾಕು. ಒಳ್ಳೆಯ ಸೌಕರ್ಯ, ಒಳ್ಳೆಯ ಫುಡ್, ಅದರಲ್ಲಿ ಕೂಡ ಉತ್ತರ ಭಾರತಕ್ಕೆ ಹೋಗುವಾಗ ಉತ್ತರ ಭಾರತದಲ್ಲ, ನಮ್ಮದೇ ದಕ್ಷಿಣ ಭಾರತದ ಶೈಲಿಯ ಅನ್ನ, ಸಾರು, ಸಾಂಬಾರು, ರಸಂ, ಈ ರೀತಿಯ ಇಡ್ಲಿ, ವಡ, ಈ ರೀತಿಯ ತಿಂಡು ತಿನಿಸುಗಳನ್ನು ಕೊಡುವಂತ ಅವರು ಕುಕ್ಕನ್ನು ಸಮೇತ ಕೊಂಡೋಗ್ತಾರೆ ಅಂತ ಹೇಳುವಂತ ವಿಷಯವನ್ನ ಕೂಡ ಹೇಳಿ. ಹಾಗಾಗಿ ಒಂದು ಬಹಳ ವಿನೂತನವಾದಂಥ ಪರಿಶ್ರಮ, ಪ್ರಯತ್ನ, ಯಶಸ್ಸನ್ನು ಕಂಡಿದ್ದೀರಿ. ನಾನು ಮಂಗಳೂರಿನ ಜನತೆಗೆ ಒಂದು ಒಳ್ಳೆಯ ಒಂದು ಅವಕಾಶಗಳಿಂದ ಸದುಪಯೋಗ ಮಾಡಿಕೊಳ್ಳಿ. ದೇಶ ವಿದೇಶಕ್ಕೆ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಮುಖಾಂತರ ತಾವು ಸಂಚರಿಸಿ, ಪ್ರಯಾಣ ಬೆಳೆಸಿ, ಮಾಧ್ಯಮದ ಮಿತ್ರರು ಕೂಡ ನಮ್ಗೆ ಎಲ್ಲಿಗೆ ಹೋಗ್ಲಿಕ್ಕಿದ್ರು ಕೂಡ ಇವರ ವ್ಯವಸ್ಥೆಯೊಂದಿಗೆ ಸಂಪರ್ಕ ಮಾಡಿ ಬಹಳ ಒಳ್ಳೆಯ ಸೌಕರ್ಯವನ್ನು ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನನ್ನ ಬ್ಯಾಂಗ್ಳೂರಿನ ಕೆಲವಾರು ಮಿತ್ರರು ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಮುಖಾಂತರ ಅವರು ಬೇರೆ ಬೇರೆ ಕಡೆಗಳಿಗೆ ಪ್ರಯಾಣ ಬೆಳೆಸಿದ್ದನ್ನ, ಅವರ ಅನುಭವಗಳನ್ನು ಹಂಚಿಕೊಂಡಾಗ ಅವರ ಅನುಭವಗಳಲ್ಲಿ ನಾನು ಹೇಳ್ತೇನೆ, ವಂಡರ್ಫುಲ್ ಸಂಸ್ಥೆ, ಸೇವಾ ಮನೋಭಾವ, ಲಾಭವಾದ ಮನೋಭಾವ ಇಲ್ಲದೆ ಹೆಚ್ಚು ಸೌಕರ್ಯಗಳನ್ನು ಕೊಡು, ಜನರಿಗೆ ಸೇವೆ ಕೊಟ್ಟಷ್ಟು ನಾವು ಯಶಸ್ವಿ ಆಗ್ತೇವೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಮೂರ್ತಿಯವರು ಅದನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಮೂರ್ತಿಯವರಿಗೆ ನಾನು ವಿಶೇಷವಾಗಿ ದೇಶ ವಿದೇಶಗಳಿಗೆ ತಮ್ಮ ಟೂರು ಟ್ರಾವೆಲ್ಸ್ಗಳಿಂದ ಹೋಗುವಂಥ ಪ್ರಯಾಣಿಕರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೆ ಖುಷಿಯಾಗಲಿ, ಯಶಸ್ವಿ ಆಗಲಿ, ಜೀವನ ನಮಗೆ ಯಶಸ್ಸನ್ನು ಕಾಣಲಿ. ಮಂಗಳೂರಿಗೆ ಬಂದ ನಂತರ ಶಾಸಕ ವೇದವ್ಯಾಸ ಕಾಮತ್ ಅವರು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಮಂಗಳೂರಿನ ಬ್ರ್ಯಾಂಚ್ ಒಳ್ಳೆಯದಾಗಿ ನಡೀತಾ ಇದೆ ಅಂತೇಳುವಂಥ ಒಂದು ಒಳ್ಳೆಯ ರೀತಿಯ ಅವಕಾಶಗಳು, ಕೀರ್ತಿ ತಮಗೆ ಸಿಗುವಂಥದ್ದಾಗಲಿ. ಮಾಧ್ಯಮದ ಮಿತ್ರರು ಎಲ್ಲರೂ ಒಳ್ಳೆಯ ಸಹಕಾರವನ್ನು ಕೊಡಿ. ನಾವು ಮಂಗಳೂರಿನವರು ದೊಡ್ಡ ಹೃದಯ ಶ್ರೀಮಂತಿಕೆಯವರು. ಹಾಸ್ಪಿಟಾಲಿಟಿಯಲ್ಲಿ ಮಂಗಳೂರಿನವರಿಗೆ ಮೀರಿದವರು ಇಡೀ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ನಾವು ಹೊರ ಜಿಲ್ಲೆಯ, ಹೊರ ರಾಜ್ಯ, ಹೊರ ದೇಶದಿಂದ ಬಂದವರಿಗೆ ಮಂಗಳೂರಿನಲ್ಲಿ ನಾವು ರೆಡ್ ಕಾರ್ಪೆಟ್ನಲ್ಲಿ ಸ್ವಾಗತ ಮಾಡುವಂಥ ಮನಸ್ಸಿರುವಂಥ ವ್ಯಕ್ತಿಗಳು ನಾವು. ಹಾಗಾಗಿ ನಿಮಗೆ ನಾವು ಸ್ವಾಗತವನ್ನು ಮಾಡ್ತೇವೆ. ಯಶಸ್ಸಾಗಲಿ. ತಮ್ಮ ಎಲ್ಲ ಕಾರ್ಯಕ್ರಮಗಳು, ಯೋಜನೆಗಳು, ಈ ಹ್ಯಾಂಡ್ ಬುಕ್ಗಳು, ಇದರಲ್ಲಿ ಎಲ್ಲ ಪ್ಲಾನಿಂಗ್, ವ್ಯವಸ್ಥೆ, ವಿಚಾರಗಳು ಮಂಡಿಸಿದ್ದೀರಿ. ಇದನ್ನು ಮಂಗಳೂರಿನ ಜನತೆಗೆ ಮಾಧ್ಯಮದ ಮುಖಾಂತರ ನಾನು ತೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ಗೆ ಬನ್ನಿರಿ. ಮತ್ತು ಶಾಸಕನಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತೇನೆ, ಇನ್ನು ಮುಂದಿನ ನಂದು ಯಾವುದೇ ಒಂದು ಟೂರ್ ಇದ್ರೆ ಅದನ್ನ ಮಲ್ಲಿಕಾರ್ಜುನ್ ಟ್ರಾವೆಲ್ಸ್ ಒಂದಿಗೆ ನಾನು ಸಂಚರಿಸ್ತೇನೆ, ನಾನು ಪ್ರಯಾಣ ಮಾಡ್ತೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಶುಭವನ್ನು ಕೊಡ್ತೇನೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ನೆನಪೋಯ್ತು. ನಮ್ಮ ಮನೆಯಲ್ಲಿರುವಂತಹ ಹಿರಿಯರು, ತಂದೆ ತಾಯಿ ಅಥವಾ ನಮ್ಮ ಕುಟುಂಬಸ್ಥರಿಗೆ ಪ್ರಯಾಣ ಅಥವಾ ಎಲ್ಲಿಯಾದರೂ ಒಂದು ಕಡೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲ, ಅವರೊಂದಿಗೆ ನಾವೇ ಹೋಗಬೇಕು, ಆ ರೀತಿಯ ಪರಿಸ್ಥಿತಿ ಇದೆ. ಆದರೆ ಇವತ್ತು ಇಡೀ ತೀರ್ಥಕ್ಷೇತ್ರ ಇರ್ಬೋದು, ಎಲ್ಲಿಯೂ ಕೂಡ ಹಿರಿಯರನ್ನ, ಸೀನಿಯರ್ ಸಿಟಿಜರನ್ನ
ಬಹಳ ಸುರಕ್ಷೆಯಿಂದ ಕೊಂಡೋಗಿ ಸುರಕ್ಷೆಯಿಂದ ತಂದುಕೊಳ್ಳುವಂಥ ಕೆಲಸ ಕಾರ್ಯಗಳು ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅವರು ಕಳೆದ ಹಲವಾರು ವರ್ಷಗಳಿಂದ ಮಾಡಿದ್ದಾರೆ. ಹಾಗಾಗಿ ನಮ್ಮ ಹೆತ್ತವರಿಗೆ, ನಮ್ಮ ಕುಟುಂಬದ ಹಿರಿಯ ಸದಸ್ಯರಿಗೆ ಎಲ್ಲೋ ಒಂದು ಕಡೆ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ ಟ್ರಾವೆಲ್ಸನ್ನು ಸಂಪರ್ಕಿಸಿ. ಧನ್ಯವಾದ. ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಾವು ಧನ್ಯವಾದ ಕೋರ್ತೀವಿ ಮತ್ತು ಸ್ವಾಗತ ಕೋರ್ತೀನಿ. ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ 21 ವರ್ಷ ತುಂಬ್ತಾ ಬರ್ತಾ ಇದೆ. ಮತ್ತು ಕಳೆದ ಅಕ್ಟೋಬರ್ನಲ್ಲಿ ನಾವು ಮೈಸೂರಿನಲ್ಲಿ ಓಪನ್ ಮಾಡಿದ್ವಿ ನಮ್ಮ ನೂತನ ಬ್ರಾಂಚ್ನ. ಇವತ್ತು ನಮ್ಮ ಒಂದು ಸಿಹಿ ವಿಚಾರ ಅಂತ ಅಂದರೆ ಕರಾವಳಿ ಭಾಗದವರಿಗೆ ನಾವು ಮಂಗಳೂರಿನಲ್ಲಿ ನಮ್ಮ 5ನೇ ಬ್ರಾಂಚ್ನ ಓಪನ್ ಮಾಡಲಿಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಮತ್ತು ನಮ್ಮ ಒಂದು ಸಂಸ್ಥೆ ಉತ್ತಮವಾದಂಥ ಸೇವೆ, ಯಾವುದೇ ರೀತಿ ಒಂದು ಮನಸ್ಸಿನಲ್ಲಿ ಇದಿಟ್ಕೊಳ್ದೇನೆ ಸೇವಾ ಮನೋಭಾವದಿಂದ ಎಲ್ಲರನ್ನೂ ಹೃತ್ಪೂರ್ವಕವಾಗಿ ನಾವು ಅವ್ರನ್ನ ಒಂದು ಸೇವೆ ಕೊಡಬೇಕು ಅಂತೇಳಿ ನಾವು ಇವತ್ತು ಒಂದು ಸೇವಾ ಮನೋಭಾವದಿಂದ ನಮ್ಮ ಶಾಖೆಯನ್ನು ಇಲ್ಲಿ ಪ್ರಾರಂಭಗೊಳ್ತಾ ಇದ್ದೀವಿ. ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನಲ್ಲಿ ಯಾಕೆ ಜನ ಬರಬೇಕು ಮತ್ತು ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನ ವಿಶೇಷತೆ ಏನಪ್ಪ ಅಂತಂದರೆ 21 ವರ್ಷ ಕೂಡಲಿಕ್ಕೆ ನಮ್ಮ ಜನಗಳು ಮತ್ತು ನಮ್ಮ ಗ್ರಾಹಕ ಸಿಬ್ಬಂದಿ, ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಕುಟುಂಬದವರು ಎಲ್ಲರೂ ಒಂದು ಸದೃಢದಿಂದ ಮತ್ತು ಒಂದು ಸೇವಾ ಮನೋಭಾವದಿಂದ ಸೇವೆ ಮಾಡ್ತಾ ಬಂದಿರುವಂಥದ್ದು. ಮತ್ತು ನಮ್ಮ ಗ್ರಾಹಕರ ಒಂದು ಸಹಕಾರ ಕೂಡ ಸಾಕ್ಷಿ ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ. ಮತ್ತು ಇಲ್ಲಿ ನಮ್ಮ ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ಅಂದರೆ ಒಂದು ಯಾವುದೋ ಒಂದು ಪ್ರವಾಸಕ್ಕೆ ಒಂದು ಯಾವುದೋ ಒಂದು ಸ್ಥಳ ವೀಕ್ಷಣೆ ಮಾಡೋದು ಮಾತ್ರ ಒಂದು ಸೀಮಿತವಾಗಿಲ್ಲ. ಮತ್ತು ಇದರಲ್ಲಿ ನಮ್ಮ ಆಗಲೇ ಗಣ್ಯರು ಬಂದಿದ್ದವ್ರು ಹೇಳಿದ್ರು, ವೇದವಾಸ್ ಕಾಮತ್ ಅವರು, ಸೀನಿಯರ್ ಸಿಟಿಸನ್ಸ್ಗಾಗಿರ್ಬೋದು, ಇಲ್ಲ ಫ್ಯಾಮಿಲಿ ಆಗಿರ್ಬೋದು, ಇಂಡಿವಿಜುವಲ್ ಯಾರೇ ಬಂದ್ರೂ ಕೂಡ ಅವ್ರಿಗೆ ಸುಸಜ್ಜಿತವಾದ ವಸತಿ ಮತ್ತು ಮಾರ್ಗದರ್ಶನ, ಅನುಭವಿ ಉಳ್ಳ ಟೂರ್ ಮ್ಯಾನೇಜರ್ನೊಂದಿಗೆ ಮಾರ್ಗದರ್ಶನ ಕೊಡೋದ್ರ ಮೂಲಕ, ಮತ್ತು ನಮ್ಮ ದಕ್ಷಿಣ ಭಾರತ ಶೈಲಿಯ ಆಹಾರ ಅಂದರೆ ಮನೆ ರೀತಿಯ ಆಹಾರ ಕೊಟ್ಟು ಅವ್ರನ್ನ ಒಂದು ಅವ್ರನ್ನ ಕನಸನ್ನು ನನಸು ಮಾಡುವಂಥ ಒಂದು ನಾವು ಕಾರ್ಯಕ್ರಮ ಕೈಗೊಳ್ತೀವಿ. ಪ್ರವಾಸ ಅನ್ನೋದು ಅವ್ರಿಗೊಂದು ಕನಸಾಗಿರುತ್ತೆ. ಆ ಕನಸನ್ನ ಒಂದು ನನಸು ಮಾಡುವಂಥ ಒಂದು ನಮಗೆ ಸುವರ್ಣಾವಕಾಶನ ನಾವು ಯಾವುದೇ ರೀತಿ ಇದಿಲ್ದಂಗೆ ನಾವು ಏನಪ್ಪ ಅಂದರೆ ಅದನ್ನು ಮಿಸ್ ಮಾಡ್ಕೊಳ್ದಂಗೆ ನಾವು ಅದನ್ನು ಒಂದು ಸುವರ್ಣ ಅವಕಾಶ ಅಂತ ತಗೊಂಡು ಅವ್ರಿಗೊಂದು ಸೇವಾ ಮನೋಭಾವದಿಂದ ನಾವು ಸೇವೆ ಮಾಡ್ತಾ ಬಂದಿದ್ದೀವಿ. ಅದಕ್ಕೆ ಈ 21 ವರ್ಷ ನಮಗೆ ಒಂದು ಸಹಕಾರ ತುಂಬ ಖುಷಿ ಕೊಡುತ್ತೆ. ಮತ್ತು ಇದೇ ರೀತಿ ನಮ್ಮ ಕರಾವಳಿ ಭಾಗದವರು ಕೂಡ ನಮಗೆ ಸಹಕರಿಸಿ ಮತ್ತು ನಮ್ಮನ್ನು ಪ್ರೋತ್ಸಾಹಿಸ್ತಾರೆ ಅಂತ ನಾನು ನಂಬಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.